ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಶಿಕ್ಷಕ ರೇವಣ್ಣ ಸಿದ್ದಪ್ಪ ಬೋರಣ್ಣಾಪುರಗೆರವರಿಗೆ ಸಿದನೂರು ಗ್ರಾಮಸ್ಥರಿಂದ ಹಾಗೂ ಸಿಬ್ಬಂದಿಗಳಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಕೆ. ಅಫ್ಜಲ್ಪುರ ತಾಲೂಕಿನ ಸಿದನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕ ರೇವಣ್ಣ ಸಿದ್ದಪ್ಪ ಬೋರಣ್ಣಾಪುರನವರ ಹಠಾತ್ ಹೃದಯಾಘಾತದ ನಿಧನಕ್ಕೆ ಸಿದನೂರು ಗ್ರಾಮಸ್ಥರು ಹಾಗೂ ಶಾಲೆಯ ಸಿಬ್ಬಂದಿಗಳು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮುಖಾಂತರ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು. ದಿನಾಂಕ 28ರಂದು ದಿಢೀರನೆ ಮಧ್ಯಾಹ್ನ 3 ಗಂಟೆಗೆ ಶಿಕ್ಷಕ ರೇವಣ್ಣ ಸಿದ್ದಪ್ಪ ನಿಧನ ಹೊಂದಿದ್ರು. ಸಿದನೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕನ್ನಡ ವಿಷಯದ ಶಿಕ್ಷಕರಾಗಿ ಸುಮಾರು 2.5 ವರ್ಷಗಳವರೆಗೆ ಸೇವೆ ಸಲ್ಲಿಸಿದರು. ಅಗಲಿದ ಶಿಕ್ಷಕನ ನೆನೆದು ಗ್ರಾಮಸ್ಥರು ಹಾಗೂ ಸಿಬ್ಬಂದಿಗಳು ಮತ್ತು ಶಾಲೆಯ ಮುದ್ದು ಮಕ್ಕಳು ಕಂಬನಿ ಮಿಡಿದಿದ್ದು ಶಾಲೆಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಹಸನಪ್ಪ ಚಿಕ್ಕೆರೆಯೂರು, ಜಾನ್ ರೆಹಮಾನ್ ಪಟೇಲ್, ಗೋಪಾಲ್ ಜಮಾದಾರ್, ಚಂದ್ರಶಾ ಹೆರೂರ್, ಹುಲೆಪ್ಪ ಜಮಾದಾರ್, ಮೆಹಬೂಬ್ ಚೌಧರಿ, ಮುಖ್ಯ ಶಿಕ್ಷಕರಾದ ಬಸವರಾಜ್ ಕುಂಬಾರ, ಶಿಕ್ಷಕಿ ಜ್ಯೋತಿ, ರಾಮಣ್ಣ, ಗ್ರಾಮ ಪಂಚಾಯತ್ ಸದಸ್ಯರಾದ ರತ್ನಾಬಾಯಿ ಹೆರೂರ್, ಲತೀಫ್ ಪಟೇಲ್, ಅಂಬಣ್ಣ ಮಾಪಣ್ಣ, SDMC ಸದಸ್ಯ ಜಾಫರ್ ಪಟೇಲ್ ಸೇರಿದಂತೆ ಅಡಿಗೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವರದಿ ಚನ್ನು ಹಿಂಚಗೇರಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಒಬ್ಬ ರೇವಣಸಿದ್ದಪ್ಪ ಶಿಕ್ಷಕರು ಇದ್ರು 2 ವರ್ಷದಿಂದ ಸತತ ಮಾನ್ಯ 26ನೇ ತಾರೀಕು ಜನವರಿ ಟೈಮಿಗೆ ಇದ್ರು. ಒಳ್ಳೆ ರೀತಿ ಮಾಡಿ ಕೆಲಸ ಮಾಡ್ತಿದ್ರು. ನಮ್ಮಲ್ಲಿ ನಮಗ್ ಬಾಳ ಪಾಪ ದುಃಖ ಆಗಿದೆ. ಯಾಕಪ್ಪ ಅಂದ್ರ ನಮ್ಮ ಗ್ರಾಮದಾಗ ಒಬ್ಬ ಒಳ್ಳೆ ಶಿಕ್ಷಕರು, ಅವ್ರ ಸಲುವಾಗಿ ನಮ್ಮ HM ಅವರು ನಾವು ಕೂಡಿ ಎಲ್ಲ ನಮ್ಮ ಸಿದ್ನೂರು ಗ್ರಾಮಸ್ಥರ ಪರವಾಗಿ ಅವ್ರದ್ದು ಶ್ರದ್ಧಾಂಜಲಿಯನ್ನು ಸಲ್ಲಿಸಲಿಕ್ಕ ಎಲ್ಲರೂ ಈಗಾಗಲೇ ಸಲ್ಲಿಸಿದೆವು. ಮತ್ತಪ್ಪ ಅಂದ್ರ ಇಂಥ ಒಬ್ಬರು ಶಿಕ್ಷಕರು ಸಿಗಲ್ಲ ನಮಗ. ಯಾಕ ನಮ್ಮ ಎಲ್ಲ ಗ್ರಾಮದಾಗ ಒಂದು ದುಃಖದ ಸಂಗತಿ. ಯಾಕ ಮೇಡಮ್ ಮುಖಾಂತರ ಅಲ್ಲಿ ಇವತ್ತು ನಮ್ಮ ಗ್ರಾಮಸ್ಥರ ಪರವಾಗಿ ಇವ್ರಿಗೆ ಪುನಃ ಮತ್ತೊಮ್ಮ ಜನ್ಮದಾಗ ಶಿಕ್ಷಕರಾಗಿ ಇಂಥವ್ರು ಹುಟ್ಲಿ ಅಂತೇಳಿ ನಾನು ಆ ದೇವರ ಬಳಿ ಪ್ರಾರ್ಥನೆ ಮಾಡ್ಕೊತೀನಿ. ಒಳ್ಳೆ ಒಬ್ಬ ಶಿಕ್ಷಕರು 2 ವರ್ಷದಿಂದ ಸತತವ ಒಟ್ಟು ವಯಸ್ಸು ಹೋದ್ರೆ ಬಿ ಬಂದು ಅಲ್ಲಿ ಕ್ರಾಸಿನಿಂದ ಇಲ್ಲಿ ನಡ್ಕೊಂಡು ಸೌಕರ್ಯ ಬಂದು ಎಲ್ಲಾ ಮಕ್ಕಳಿಗೆ ಚಂದ ಉನ್ನತ ಮಟ್ಟದ ಶಿಕ್ಷಣವನ್ನು ಹೇಳ್ತಿದ್ದರು. ಅವರ ಅಗಲಿಕೆಗೆ ಆ ದೇವರು ಸದಾ ಅವರಿಗೆ ಕಾಪಾಡಿ ಎಂದು ಒಂದು ಹಾರಸ್ತೀನಿ.